ಹೆಂಗ ಅನಿಸ್ವ ಪಿಕ್ಚರ್? ಸ್ಟೋರಿ ಇಂಪಾರ್ಟೆಂಟ್ ಅಲ್ಲ, ಡಿ ಬಾಸ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಭಾಳ ದಿವಸ ಆತ ವ್ಲಾಗ್ ಮಾಡಿದ್ದಿಲ್ಲ, ಸೊ ಇವತ್ತಿಂದ ವ್ಲಾಗ್ ಮಾಡತ್ತೀನಿ. ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಇವತ್ತು ಡೆವಿಲ್ ಮೂವಿ ರಿಲೀಸ್ ಐತಿ. ಸೊ ಬೆಳಗ್ಗೆ 6:30 ಶೋ ಬುಕ್ ಮಾಡ್ಕೊಂಡೇವಿ ಎಲ್ಲರೂ. 1 to 2 ರೇಟ್ ಕೊಟ್ಟು ಬುಕ್ ಮಾಡೇವಿ. ಸೊ ಹೊಂಟೇವಿ ಇವತ್ತು ಹೋಗಿ ಫಿಲ್ಮ್ ನೋಡೋಣಂತ. ಫಿಲ್ಮ್ ನೋಡಿ ನಮ್ಮ ಫ್ಯಾಮಿಲಿ ರಿವ್ಯೂ ಮತ್ತು ಪಬ್ಲಿಕ್ ರಿವ್ಯೂನು ಕೊಡ್ತೇನೆ ನಿಮಗೆ. ಎಂಥ ಥಂಡಿ ಇದೆ ಅಂತಂದರೆ ಧಾರವಾಡ ಅನ್ನೋದು ಜಮ್ಮು ಕಾಶ್ಮೀರ ಆಗೈತಿ. ಕೈಯೆಲ್ಲ ಫುಲ್ಲು ಫ್ರೀಸ್. ಬಾಯಿ ಮಾತಾಡೋಕೆ ಬರತ್ತಿಲ್ಲ, ಬಾಯೆಲ್ಲ ಅಷ್ಟು ಫ್ರೀಸ್ ಆಗಿತ್ತು ನಂದು. ಗಟ್ಟಿ ಆಗ್ತೈತೆ ಲಿಪ್ಸ್ ಎಲ್ಲ ನೋಡಿ. ಬನ್ನಿ ಕೈ ತಕೊಂಡು ನಿಂತಾರೆ ಎಲ್ಲರೂ. ಸೊ ಬರ್ರಿ ಹೋಗೋಣ ಮೂವಿ ನೋಡೋಣ. ಯಾಕಂದ್ರೆ 6:30ಗೆ ಚಲೋ ಆಗಿತ್ತು ಮೂವಿ. ಬಟ್ ನೋ ಪ್ರಾಬ್ಲಮ್, PVR INOX 8ರಿಂದ 9 ನಿಮಿಷ ಆ್ಯಡ್ ರನ್ ಮಾಡ್ತಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮ್ಗೆ. ಈಗ 6:35 ಹಿಂಗೆ ಆಗಿದೆ. ಸೊ ಹೋಗೋಣಂತೆ, ಹೋಗಿ ಮೂವಿ ನೋಡ್ರೆ. ಮೂವಿ ನೋಡಿ ನಿಮ್ಗೆ ಪಬ್ಲಿಕ್ ರಿವ್ಯೂ ಕೊಡ್ತೀನಿ, ನಾನು ಫ್ಯಾಮಿಲಿ ರಿವ್ಯೂ ಕೊಡ್ತೀನಿ. ಸೊ ಲಾಸ್ಟ್ ಮಾಡಿ ನೋಡಿ. ಸ್ಪೆಷಲ್ ಏನಪ್ಪ ಅಂತಂದ್ರೆ ಇದ್ರಾಗ ಉತ್ತರ ಕರ್ನಾಟಕ ಪೀಪಲ್ ಅಂತ ರಿವ್ಯೂ. ಸೊ ಮಿಸ್ ಮಾಡಕ್ಕೆ ಹೋಗ್ಬಿಟ್ರೆ ಲಾಸ್ಟ್ ಮಾಡಿ ನೋಡಿ. ಸೊ ಮೂವಿ ಚಲೋ ಆತ, ನಾವಿನ್ನೂ ಇಲ್ಲಿದ್ದೀವಿ. ಸೊ ಸೆಕ್ಯೂರಿಟಿ ಚೆಕ್-ಇನ್ ಆತ. ಸೊ ಲೆಟ್ಸ್ ಗೋ ಅಂಡ್ ವಾಚ್. ಬಾಬಿ ನಮ್ಮ ಇನ್ನೂ ಬರೋವಳ ಬಡ ಪಿಕ್ಚರ್ ಚಲೋ ಆತ. ಎದ್ದು ಎಲ್ಲ ನನ್ನ ಕೈಯಲ್ಲೇ ಇದೆ ಅನ್ನೋ ಮೂವಿ ಚಲೋ ಆತ. ಕೈ ನೋಡ್ಕೊಳ್ತಿರೋ ಈ ವ್ಯಕ್ತಿಗೆ ಗೊತ್ತಿಲ್ಲ ಈ ಕ್ಷಣದಿಂದ ತನ್ನ ಹಣೆ ಬರಹ ಬದಲಾಗುತ್ತೆ ಅಂತ. ಪೊಲೀಸ್ ಲಾಠಿ ಚಾರ್ಜ್ ಆದಾಗ ಗಲಾಟೆ ಮಾಡೋರ್ಗಿಂತ ಗಾಬರಿಯಿಂದ ನೋಡೋರ್ಗೆ ಬೆಳಗ್ಗೆ ನಿಂಗೆ ದೋಸೆ ಬೇಕಾ? ಶುರುವಾಗೈತಿ? ಎಷ್ಟು ಜಲ್ದಿ ಶುರುವಾಗಿ? ನಾನೇ ಬೇರೆ ಅವನೇ ಬೇರೆ ಅಂತವ್ರೆ. ಸೊ ಗಾಯ್ಸ್ ಎಲ್ಲ ಮುಗಿದೀಗ ಪಿಕ್ಚರ್ ನೋಡಿ ಬಂದ್ವಿ. ಸುಮ್ಮ ಪಿಕ್ಚರಿಗೆ ಬಂದವಲ್ಲ ಸರ್. ಏನು ಹೇಳ್ಬೇಕು ಅನ್ನೋದಾಗ ಗೊತ್ತಾಗೋದಿಲ್ಲ ಪಿಕ್ಚರ್ ರಿವ್ಯೂ ಬಗ್ಗೆ. ಸೊ ಜನಕ್ಕೆ ಇಲ್ಲಿ ಹೊಂಟ್ರೆ ಭಾಳ ಬೇಸರಾಗಿ ಹೊಂಟ್ರೆ ಪಿಕ್ಚರ್ ನೋಡಿ ಎಲ್ಲರೂ. ಅವ್ರಿಗೆ ಯಾರ್ಯಾರು ಹಂಗೆ ರಿವ್ಯೂ ಕೇಳೋಣ ಅಂತ ಬರ್ರಿ. ಬೈ ಅಂತ ಬ್ಲಾಗ್ ಮಾಡತ್ತೀವಿ. ಸೊ ಅದ್ರ ಸಂಬಂಧ ಪಿಕ್ಚರಿಂದ ಹೆಂಗೆ ರಿವ್ಯೂ ಕೇಳ್ತೀವಿ ಅಂತ. ಸೊ ಪಿಕ್ಚರ್ ಹೆಂಗೆ ಚಲೋ ನೋಡ್ಬೋದು ಮತ್ತೆ ಬಂದೆ. ಥ್ಯಾಂಕ್ ಯು ಅಣ್ಣ. ಎಕ್ಸ್ಕ್ಯೂಸ್ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೆ ಅವ್ರೆ. ಸೊ ಪಿಕ್ಚರ್ದ ರಿವ್ಯೂ ಕೇಳೋದು ಅಲ್ಲ ಹೆಂಗೆ ಗೊತ್ತಿಲ್ಲ. ಮಿಕ್ಸ್ ರಿಯಾಕ್ಷನ್ ಚಲೋ ಅನಿಸ್ತಾ ಹೆಂಗೆ ಅನಿಸ್ತಾನೆ ನೋಡ್ಬೇಕು. ಚಲೋ ಒಂದು ಕಡೆ ಚಲೋನೂ ಅನ್ಸಾತೈತಿ, ಒಂದು ಕಡೆ ಕೆಟ್ಟು ಅನ್ಸಾತೈತಿ. ಫ್ಯಾನ್ ಆಗಿ ಅನಿಸ್ತಾ ಹೆಂಗೆ ಅನಿಸ್ತಾನೆ ಮೂವಿ ನೋಡೋ ಹೆಂಗ ಅನಿಸ್ವ ಪಿಕ್ಚರ್? ಸ್ಟೋರಿ ಇಂಪಾರ್ಟೆಂಟ್ ಅಲ್ಲ, ಡಿ ಬಾಸ್. ಬೆಳಗ್ಗೆ 6:30ಗೆ ಫುಲ್ ಥಂಡಾಗಿ ಅಂತ ಬಂದೇವಿ. ನಮ್ಮ ಅಣ್ಣ ಅಂತೂ ಪೂರಾ ಪಿಕ್ಚರ್ ತುಂಬ ಮಕ್ಕೊಂಡ ಬಿಟ್ಟ. ಮಸ್ತ್ ಐತಿ. ಸೊ ಈಗ ಅಣ್ಣಂದ ರಿವ್ಯೂ ತೊಗೊಂಬರ. ಅಣ್ಣ ಹೆಂಗ ಅನಿಸ್ತಾನ ಪಿಕ್ಚರ್? ತಡಿ, ಇಲ್ಲೊಂದು ವ್ಲಾಗರ್ ನಾವೊಬ್ಬ ವ್ಲಾಗರ. ಅಣ್ಣನ ತಲೆ ಹಾಕಿ ಮಾಡೋಣ. ಅಣ್ಣ ಹೆಂಗ ಅನಿಸ್ತ? ಒಂದು ಕ್ಯಾಮ್ರಾ ಒಳಗೆ ಪಾಸಿಟಿವ್ ಕೊಡ್ಬೇಕು ರಿವ್ಯೂ, ಒಂದು ಕ್ಯಾಮ್ರಾ ಒಳಗೆ ನೆಗೆಟಿವ್ ಕೊಡ್ಬೇಕು ರಿವ್ಯೂ. ಹೇಳ ಹೆಂಗ ಅನಿಸ್ತ? ಅಣ್ಣ ಹೇಳ ರಿವ್ಯೂ ಹೇಳೋಣ ಹೆಂಗ ಅನಿಸ್ತ? ಸ್ಪೀಚ್ಲೆಸ್ ಬ್ಯಾಕ್ ಅಣ್ಣ. ಆಸ್ಕರ್ ವಿನ್ನಿಂಗ್ ಮೂವಿ ಒಂದ್ ಎರಡು ಮಾತು ಕೇಳೋಣ. ಎರಡು ಮಾತು. ಎಕ್ಸ್ಪೆಕ್ಟೇಷನ್ ಭಾಳ ಇದ್ದ, ಖರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಅಷ್ಟು ಟ್ರೈಲರ್ ನೋಡಿದಾಗ ಒಂದು ಡೌಟ್ ಬಂದಿತ್ತು. ಸಿನಿಮಾ ಮಿಕ್ಸ್ಡ್ ಒಪಿನಿಯನ್. ನಂಗೆ ಇಷ್ಟ ಆಗಲಿಲ್ಲ. ಓಕೆ. ಸೊ ಇದು ನನ್ನ ಕ್ಯಾಮ್ರಾ ರಿವ್ಯೂ. ಅಂದರೆ ಇದು ಒರಿಜಿನಲ್ ನೋ ಫಿಲ್ಟರ್ಡ್ಗೆ ರಿವ್ಯೂ. ಅಲ್ಲೊಂದು ಇನ್ನೊಂದು ನಮ್ಮ ಅಕ್ಕನ ಚಾನಲ್ ಒಳಗೊಂದು ರಿವ್ಯೂ ಬರ್ತೈತಿ, ಫೋರ್ಸೇಬಲ್ಲಿ ರಿವ್ಯೂ ಬರ್ತೈತಿ. ಅದನ್ನೊಂದು ಸಲ ನೋಡ್ರಿ. ಥ್ಯಾಂಕ್ ಯು. ನಾ ಪಿಕ್ಚರ್ ತುಂಬ ಏನು ನೋಡಿದ್ದೆ ಏನು ಬಿಟ್ಟು ನಂಗೆ ಗೊತ್ತಿಲ್ಲ. ಒಂದು ಮಾತು ನೋಡಿದ್ದೆ. ಏನು ಹೇಳ
ಒನ್ ಆಫ್ ಅವರ್ ಹ್ಯಾಪಿ ಆಡಿಯನ್ಸ್. ಹ್ಯಾಪಿ. ಸೊ ಗೈಸ್, ಬೆಳಗ್ಗಿಂದ ಹೊಟ್ಟೆ ಹಸ್ಕೊಂಡು ನಾಷ್ಟ ಮಾಡಕ್ಕೆ ಬಂದಿವಿ ಈಗ. ಸೊ ಬರೀ ನಾಷ್ಟ ಮಾಡ್ಬಿಡುವ. ನಾಷ್ಟ ಮಾಡಕ್ಕೆ ಬಂದ್ವಿ, ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ, ಹಂಗೆ ಸ್ವಲ್ಪ ಮಕ್ಕ ನೋಡ್ಕೊಂಡ್ರೆ ಅಂತಂದ್ರೆ ನಮ್ಮ ಅಕ್ಕ ಮಂಗೆ ಸೊ ಈಗ ಪಿಕ್ಚರ್ದ ರಿವ್ಯೂ ತೊಗೊಳೋಣ ಬರೀ ನನ್ನ ಫ್ಯಾಮಿಲಿದವ್ರಿಗೆಲ್ಲ ರೆಡಿ. ಯಾರು ಅಲ್ಲ ಆರ್ಡ್ರೇ ಹೇಳಿ ಫಸ್ಟ್. ಯಾಕ್ರಿ ಆರ್ಡ್ರ್ ತಡ್ರಿ, ಆರ್ಡ್ರ್ ಕೊಡೋಣ ಫಸ್ಟ್. ಗೈಸ್ ನಾಷ್ಟ ಮಾಡತ್ತಿದ್ವಿ. ನಾನು ಮೂವಿ ರಿವ್ಯೂ ತೊಗೋಬೇಕಂದ್ರೆ ನಮ್ಮ ಅಕ್ಕ ನಂಗೆ ಮೂವಿ ರಿವ್ಯೂ ಕೊಡಕ್ಕೆ ಬಿಡತ್ತಿಲ್ಲ. ಯಾಕಂದ್ರೆ ನೋಡಿಲ್ಗ ರಾಕ್ಷಸ್ ಮಾಡ್ದಾಗ ಮಾಡದ. ಯಾಕೆ ಪೂಜಿ ಏನಿಲ್ಲ ರೂಪಪಟ್ಟ ಯಾಕೆ ಅಕ್ಕ ಮೂವಿ ಹೆಂಗ ಅನಿಸ್ತು? ನಂದು ರಿವ್ಯೂ ಇಂದ ಒಬ್ಬರು ಹ್ಯಾಪಿ ಆಗ್ಯಾರ, ಒಬ್ಬರು ಡಿಸಪಾಯಿಂಟ್ ಆಗ್ಯಾರ. ಸೊ ಡಿಸಪಾಯಿಂಟ್ ಯಾರ ಹ್ಯಾಪಿ ಯಾರು ತೋರಿಸ್ತೀನಿ. ಫಸ್ಟ್ ನಿಮ್ಗೆ ಡಿಸಪಾಯಿಂಟ್ ತೋರಿಸ್ಲಿ ಹ್ಯಾಪಿ ತೋರಿಸ್ಲಿ? ಯಾವ್ದಾರು ಒಂದು ಚೂಸ್ ಮಾಡಿರಿ. ಇದೆ ಆಯ್ತು ಡಿಸಪಾಯಿಂಟ್. ಡಿಸಪಾಯಿಂಟ್ ಪರ್ಸನ್ ಆಫ್ ಅವರ್ ಫ್ಯಾಮ್ಲಿ. ಯಾಕಂದ್ರೆ ನಾ ಮೂವಿ ರಿವ್ಯೂ ಕೊಡತ್ತಿದ್ದಕ್ಕೆ ಡಿಸಪಾಯಿಂಟ್ ಆಗ್ಯಾರ, ನಾ ಮೂವಿ ಕೊಡೋದಕ್ಕೆ ಹ್ಯಾಪಿ ಆಗ್ಯಾರ ಅಂದ್ರೆ ಯಾರು ಇಲ್ಲಿ ಬ್ಲಶಿ ಆಮೇಲೆ ರಿವ್ಯೂ ಕೊಡ್ತೀನಿ. ಸ್ವಲ್ಪ ನಾಷ್ಟ ಮಾಡತ್ತೀವಿ, ನಾಷ್ಟ ಮಾಡಿ ರಿವ್ಯೂ ಕೊಡ್ತೀನಿ. ಓಕೆ ಡನ್. ಆಯ್ತು ನಾಷ್ಟ ಇಷ್ಟ ಎಲ್ಲ ಮಾಡಿದ್ವಿ. ಸೊ ಈಗ ಒಂದು ಸಣ್ಣದಾಗಿ ಪಟ್ ಅಂತ ನಮ್ಮ ಫ್ಯಾಮಿಲಿದವ್ರದ್ದು ಎಲ್ಲರದು ಮೂವಿ ರಿವ್ಯೂ ತೊಗೊಳ್ಳಂತ ಬರ್ರಿ, ಲೆಟ್ಸ್ ಗೋ. ಸೊ ಫಸ್ಟ್ ನಮ್ಮ ಅಣ್ಣನಿಂದ ಚಲೋ ಮಾಡೋಣ, ಯಾಕಂದ್ರೆ ನಮ್ಮ ಅಣ್ಣನ ರಿವ್ಯೂ ತೊಗೋಬೇಕು ನಾ ಫಸ್ಟ್. ಅಣ್ಣ ಹೆಂಗೆ ಅನ್ನಿಸ್ತು ಮೂವಿ? ಹೇಳಿ. ನಮ್ಮ ಅಣ್ಣಗೆ ಮೈಕ್ ಕೊಡ್ತೇನೆ ಫಸ್ಟ್. ಕ್ಯಾಮ್ರಾ ಗೋ ಬ್ಯಾಕ್. ಹಾಂ ಸರ್, ನಿಮ್ಗೆ ಹೆಂಗೆ ಅನ್ನಿಸ್ತು ರೀ ಮೂವಿ? ಚಲೋ ಅನ್ಸಿಲ್ಲ. ಹಾಂ ಚಲೋ ಅನ್ಸಿಲ್ಲ. ಮೂವಿ ಚಲೋ ಅನಿಸಿಲ್ಲ. ಯಾಕೆ? ಏನು ಅದ್ರೊಳಗೆ ನಿಮ್ಗೆ ಚಲೋ ಅನ್ನಿಸ್ ಲೈಕ್ ಎದಕ್ಕೆ ಲೈಕ್ ಆಗಲಿಲ್ಲ? ಏನಿಲ್ಲ, ಇಲ್ಲ ಮೂವಿ ಒಳಗೆ ಸುಮ್ಮನೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ? ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ ನಾನು. ಹಾಂ ಚಲೋ ಸಿನಿಮಾ ನೋಡಿದ್ರೆ ಅಂತ ಹೋಗಿದ್ದೆ. ಒಟ್ಟು ನಮ್ಮ ಕನ್ನಡ ಫಿಲ್ಮಿಂದ ಒಂದು ಯಾವ ಥರ ಚಲೋ ಪಿಕ್ಚರ್ ನೋಡ್ಬೇಕಂತ ಅನ್ಕೊಂಡಿದ್ರಿ? ಅದನ್ನ ಅದು ಯಾವ ಚಲೋ ಬಂದಿಲ್ಲ ಅಂತೇಳಿ. ಹಾಂ ಬಟ್ ಇದೇನೆಲ್ಲ ಸೆಟ್ ಒಳಗೆ ಐತಿ, ಎಲ್ಲ ಫೇಕ್ ಅನ್ಸಾತೈತಿ. ಅಂದ್ರೆ ಅವ್ರು ಇವ್ರದಂತಲ್ಲ, ಆ್ಯಸ್ ಅ ಫಿಲ್ಮ್ ಇಂಟ್ರೆಸ್ಟೆಡ್ ಪರ್ಸನ್ ಆಗಿ ಆ ಫಿಲ್ಮ್ ಮೇಕಿಂಗ್ ಚಲೋ ಅನಿಸ್ಲಿಲ್ಲ. ಸೊ ಇದು ನಮ್ಮ ಅಣ್ಣನ ರಿವ್ಯೂ ಆಗಿತ್ತು. ಸೊ ನಮ್ಮ ಮಮ್ಮಿಗೆ ರಿವ್ಯೂ ಕೇಳೋಂಬರಿ, ಯಾಕಂದ್ರೆ ನಮ್ಮ ಮಮ್ಮಿ ಇಲ್ಲಿ ಕ್ಯಾಮ್ರಾ. ಹಾಂ, ನಮ್ಮ ಮಮ್ಮಿ ಡಿ ಬಾಸ್ ಫ್ಯಾನ್. ಸೊ ಅದ್ರ ಸಂಬಂಧ ಅವ್ರಿಗೆ ರಿವ್ಯೂ ಕೇಳೋಣಂತ. ಸೊ ಹೆಂಗೆ ಅನ್ನಿಸ್ತು ನಿನಗೆ ರಿವ್ಯೂ ಅಲ್ಲ ಸಾರಿ ಮೂವಿ? ನನಗೆ ಚಲೋ ಅನಿಸ್ತ. ಚಲೋ ಅನಿಸ್ತೆ? ನನಗೆ ಚಲೋ ಅನಿಸ್ತ. ಆ ಕೃಷ್ಣನ್ ಪಾತ್ರ ಐತಲ್ಲ ಅದು ಬೆಸ್ಟ್ ಅನಿಸ್ತು. ನಿಂಗೆ ಏನು ಇಷ್ಟ ಆಯ್ತು ಪಿಕ್ಚರ್ ಒಳಗೆ ಪೂರ? ಅದೇ ಕೃಷ್ಣನ್ ಪಾತ್ರ ಬಿಟ್ಟು ಮತ್ತೆ ಬೇರೆ ಏನು ಇಷ್ಟ ಆಯ್ತು? ಎಲ್ಲ ಟೋಟಲ್ ಎಲ್ಲ ಪಿಕ್ಚರ ಇಷ್ಟ ಆಯ್ತು. ನಿಮ್ಮ ಹೀರೋಯಿಂದ ಹೆಂಗೆ ಅನ್ನಿಸ್ತು ಆ್ಯಕ್ಟಿಂಗ್ ಎಲ್ಲ? ಹೇಳಾಕತ್ತಿದ್ದ ಅವ್ರದ್ದು, ಬೇರೆ ಯಾರ್ದು ಹೇಳತ್ತಿಲ್ಲ. ಅಲ್ಲ, ಬಾಸ್ ಆಕ್ಟಿಂಗ್ ಸೂಪರ್. ಓಕೆ, ಇದು ನಮ್ಮ ಮಮ್ಮಿ ರಿವ್ಯೂ. ಸೊ ಈಗ ಯಾರು ರಿವ್ಯೂ ತೊಗೊಳ್ಳೋಣ? ವಿಜಯನ ಅಂತ ತೊಗೊಳ್ಳೋಣ ಅಣ್ಣ. ಸೊ ಮೈಕ್ ಕೊಟ್ರಿ ಸ್ವಲ್ಪ. ಅಣ್ಣ ಹೆಂಗೆ ಅನ್ನಿಸ್ತಾ ನೀವು ಮೂವಿ? ನಂಗೆ ಓವರ್ ಆಲ್ ಸಿನಿಮಾ ಆ್ಯಕ್ಚುಲಾಗಿ ಇಷ್ಟ ಆಗಲಿಲ್ಲ. ಡಿ ಬಾಸ್ ಆ್ಯಕ್ಟಿಂಗ್ ಇಷ್ಟ ಆಯ್ತು ನಂಗೆ. ಭಾಳ ದಿವಸದ ಮೇಲೆ ಡಿ ಬಾಸ್ ಸ್ಕ್ರೀನ್ ಮೇಲೆ ನೋಡಿ ಇಷ್ಟ ಆಯ್ತು. ಡಿ ಬಾಸ್ ಅಷ್ಟು ಬಿಟ್ಟರೆ ಬಾಕಿ ಏನು ನಂಗೆ ಸ್ಟೋರಿ ಇಷ್ಟ ಆಗಲಿಲ್ಲ, ಏನು ಇಷ್ಟ ಆಗಲಿಲ್ಲ ಅಷ್ಟೇ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಜೈ ಡಿ ಬಾಸ್. ಸಿನಿಮಾ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಣ್ಣ? ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅಂತಲ್ಲ, ಒಂದು ಒಳ್ಳೆ ಸಿನಿಮಾ ನೋಡೋಣ ಅಂತ ಬಂದಿದ್ವಿ. ಬೆಳಗ್ಗೆ ಮಿಕ್ಸ್ಡ್ ಒಪಿನಿಯನ್. ಈ ಕಡೆ ಚಲೋನು ಅನಿಸ್ಲಿಲ್ಲ, ಈ ಕಡೆ ಕೆಟ್ಟು ಅನಿಸ್ಲಿಲ್ಲ. ನಂಗೆ ಪರ್ಸನಲಿ ಇಷ್ಟ ಆಗಲಿಲ್ಲ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಮೂವಿ ನೋಡಕ್ಕೆ? ಏನಿಲ್ಲ, ಸಾಧ್ಯವಾದಷ್ಟು ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ರಿ, ಪೈರಸಿ ಮಾಡಬೇಡ್ರಿ, ದುಡ್ಡು ಕೊಟ್ಟು ಸಿನಿಮಾ ನೋಡ್ರಿ. ಕಷ್ಟಪಟ್ಟು ಮಾಡಿರ್ತಾರೆ, ಇಷ್ಟಪಟ್ಟು ನೋಡ್ರಿ ಪ್ಲೀಸ್. ಥ್ಯಾಂಕ್ ಯು. ಸೊ ಈಗ ನಮ್ಮ ಅಕ್ಕಂದ, ಯಾಕಂದ್ರೆ ಆಕಿ ಭಾಳ ಮೂವಿ ಚಲೋ ಅನ್ಸತ್ತೆ, ನಮ್ಮ ಅಕ್ಕನ ರಿವ್ಯೂ ತೊಗೊಳ್ಳೋಣ ಅಂತ ಬರ್ರಿ. ರೆಡಿ ಆದ್ಲ? ನಾ ಹೇಳಿದ್ದ ನನಗೇನು ಭಾಳ ಇಷ್ಟ ಆಯ್ತಂತಂದ್ರೆ, ನನಗೆ ಭಾಳ ದಿನದ ಮೇಲೆ ಡಿ ಬಾಸ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ. ಅಂದ್ರೆ ಇಷ್ಟು ಗದ್ದಲೊಳಗೆ ಅವ್ರ ಅಂದ್ರು ಬಂದು ಮೂವಿ ಮಾಡ್ಯಾರಲ್ಲ, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮತ್ತು ಮೂವಿ ಒಳಗೆ ಅವ್ರು ಮಸ್ತ್ ಬಂದಾರ. ಆ ಹಾಡೊಳಗೆ ಮಾತ್ರ ಸೈಕ್ ಬಂದಾರ ಡಿ ಬಾಸ್. ಸೊ ನನಗಂತೂ ಇಷ್ಟ ಆಯ್ತು. ನಾವು ಓವರ್ ಆಲ್ ಎಂಜಾಯ್ ಮಾಡಿದೆ ಮೂವಿ. ಈಕಿ ಸ್ವಲ್ಪ ಚಾ ಕೊಡತ್ತ, ಸ್ವಲ್ಪ ಈಕಿ ತಿಂಡಿ ಪೋತಿ ಅದಾಳ. ಸೊ ಊಟದ ನಡಕ್ಕೆ ಏನು ಅಡ್ಡ ಬಂದ್ರು ಈಕಿ ಒಲ್ಲ ಅಂತಾಳೆ, ರಿಜೆಕ್ಟ್. ಸೊ ತಿಂದ ಮೇಲೆ ರಿವ್ಯೂ ತೊಗೊಳ್ಳೋಣ ಆತ. ತಿನ್ನದ ಕೊಡ್ತೀವಲ್ಲ? ಕೊಡೋಲ್ಲ? ಓಕೆ, ಹಾಕಿದ್ರಿ ಆಕೆ ರಿವ್ಯೂ ಆಮೇಲೆ ತೊಗೊಳ್ಳೋಣಂತ. ಸೊ ಬರೀ ನಂದೊಂದು ರಿವ್ಯೂ ಹೇಳ್ಬಿಡ್ದೆ ಅಂತೇಳಿ ಸರ್, ಒಂದೊಂದು ಫೋನ್ ಬರತೈತಿ. ಹಾ, ಸೊ ನಂದು ಇದು ಆತ. ಹಾ, ಮೈಕ್ ಐತಿ.
ಸೊ ನನಗೆ ಓವರ್ ಆಲ್ ಮೂವಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಸೊ ಅದ್ರ ಕನ್ನಡ ಮೂವಿ, ಸೊ ಭಾಳ ದಿವಸ ಕನ್ನಡ ಮೂವಿ ನೋಡ್ಲತ್ತ. ಸೊ ಒಂದು ಒಳ್ಳೆ ಮೂವಿ ನೋಡ್ಬೋದು ದರ್ಶನ್ ಅವ್ರ ಕಡೆಯಿಂದ ಅಂತ. ಸೊ ಯಾಕಂದ್ರೆ ನಂಗೆ ದರ್ಶನ್ ಅವ್ರು ಎದಕ್ಕೆ ಇಷ್ಟ ಆಗಿದ್ರು ಅಂದ್ರೆ ಮೊದ್ಲೇಗೆ ಅವ್ರು ಹಳೆ ಪಿಕ್ಚರ್ ಗಜ ಅವೆಲ್ಲ ಅದಾವಲ್ಲ, ಸೊ ಅವ್ನು ನೋಡಿ ನಂಗೆ ಅವ್ರದ್ದೆಲ್ಲ ಮಸ್ತ್ ಇಷ್ಟ ಆಗಿತ್ತು. ಆ ಯಾರ ದರ್ಶನ್ ಭಾಳ ನಂಗೆ ಲೈಕ್ ಆಗ್ತಿದ್ರೆ. ಬಟ್ ಈಗ ಏನೋ ಸ್ವಲ್ಪ ಇದು ಆಗತೈತಿ. ಸೊ ಮೂವಿ ಓವರ್ ಆಲ್ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂತಂದ್ರೆ ಮೂವಿ ಒಳಗೆ ಸ್ಟೋರಿನೂ ಇದ್ದಿದ್ದಿಲ್ಲ, ಸೊ ಆ ಲೆವೆಲ್ಗೇನು ಪರ್ಫಾರ್ಮೆನ್ಸು ಇದ್ದಿದ್ದಿಲ್ಲ. ಸೊ ನನಗೇನು ಇಷ್ಟ ಆಗಲಿಲ್ಲ. ಸೊ ನೀವು ಹೋಗಿ ನೋಡ್ರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮಾಡಿರಿ. ಸೊ ಪೈರಸಿ ಮಾಡಕ್ಕೆ ಹೋಗ್ಬಿಡ್ರಿ, ಮೂವಿ ಥಿಯೇಟ್ರ್ ಒಳಗೆ ಹೋಗಿನ ನೋಡ್ರಿ. ಅವ್ರ ನೋಡ್ತಾರ ನೀ ಸೋ ಅನ್ನೋದು ಬಿಡಿ ಸಾಕು. ಓಕೆ, ಆಮೇಲೆ ಮೂವಿ. ಸೊ ಇದಾಗಿತ್ತು ನಂದು ಇವತ್ತಿನ ಬ್ಲಾಗ್. ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣಂತೆ. ಸೊ ಅಲ್ಲಿ ಮಟ್ಟ ನನ್ನ ಬ್ಲಾಗ್ನ ನೋಡ್ರಿ, ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣಂತ. ಬಾಯ್ ಬಾಯ್. ಡನ್. Subscribe.